ಗುರು ಇದನ್ನ ಅಟ್ಲು ಅಂತಾರೆ. ಎಲ್ಲರೂ ನಮ್ಮ ಡ್ರೈವರ್ಗಳು ಆಲ್ಮೋಸ್ಟ್ ಅಲ್ಲ ಈ ರೈಲ್ವೆ ಕೊಡೋರು ಈ ಕಡೆ ಆಂಧ್ರ ಕಡೆ ಬಂದವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು. ಏನಿದ್ರು ವಿಶೇಷ ಅಂದರೆ ಮಾಮೂಲಿ ಮಂದ ಕೊಡ್ತಾರೆ ಮತ್ತು ಈರುಳ್ಳಿ ಎಲ್ಲ ಕೊಡ್ತಾರೆ. ಗಟ್ಟಿ ಚಟ್ನಿ, ದೋಸೆ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಕಡೆನೂ ಈ ಥರ ವೆರೈಟಿಗಳು ಮಾಡ್ತಾರೆ. ಬಟ್ ಒಂದೊಂದು ಜಾಗದಲ್ಲಿ ಮಾಡ್ತಾರೆ, ಒಂದೊಂದು ಜಾಗದಲ್ಲಿ ಮಾಡಲ್ಲ. ಮಳೆನೂ ಬಿಸಿಲು ಎರಡೂ ಒಂದೇ ಸರಿ ಬರ್ತೈತೆ. ನಮ್ಮ ಮಳೆ ಬಿದ್ದರೆ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲಿ ಲೋಡ್ ಆಗಲ್ಲ ಸ್ನೇಹಿತರೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೋದ್ವಿ. ಏನು ಬರೀ ಊಟದ್ದು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂದರೆ ಕಷ್ಟ ಬಿದ್ದು ಬಂದವನಿಗೆ ಇಷ್ಟ ಬಿದ್ದು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ. 24 ಗಂಟೆ ನಾವು ಬರೀ ರೋಡಲ್ಲೇ ತಿನ್ಕೊಂಡು ಹೋಟ್ಲಲ್ಲಿ ನಮಗಂತೂ ನಾಲ್ಕೆ ಅಂತೂ ಟೇಸ್ಟ್ ಅನ್ನೋದೇ ಸಿಗಲ್ಲ. ಯಾವುದಾದ್ರೂ ಮದುವೆ ಮುಂಜಿ ಹಬ್ಬ ಹುಣ್ಣಿಮೆಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕ್ಕೊಂಡಿರ್ತೀವಿ. ಅದೇ ಟೈಮಲ್ಲೇ ಲೋಡ್ಗಳು ಬರ್ತವೆ. ಆ ಲೋಡ್ಗಳ್ನ ಎತ್ಕೊಂಡು ಹೋಗಿ ಅನ್ಲೋಡ್ಗಳು ಮಾಡಿಕೊಂಡು ನಮ್ಮ ಪಾಡು ನಮ್ದು ಇರುತ್ತೆ. ನಮ್ಮ ಅಕ್ಕ ತಂಗಿದಿರ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಗಂಡ ಏನು ಕೇಳ್ತಾನೋ ಅದಕ್ಕಿಂತ ಜಾಸ್ತಿನೇ ಮಾಡಿಕ್ಕಿ ಅವನು. ಯಾಕೆಂದರೆ ನಿಮಗೋಸ್ಕರ ಕಷ್ಟ ಬೀಳ್ತಾನೆ. ನಮ್ಮ ಮನೇಲೂ ಒಂದೊಂದು ಸರಿ ಬೇಜಾರು ಮಾಡ್ಕೊಳ್ತಾರೆ. ನನಗೆ ಅದು ತಿನ್ನಬೇಕು ಅನ್ಸುತ್ತೆ, ಇದು ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳಿದಾಗ ನೀನೇನು ಪ್ರೆಗ್ನೆಂಟಾ, ನೀನು ಈ ಥರ ಆಸೆ ಬೀಳ್ತಿಯಲ್ಲ ಅಂತ. ನಮ್ಮ ಕಷ್ಟಗಳು ನೋಡ್ರಿ, ಅಲ್ಲಿ ನಿಜವಾಗ್ಲೂ ಹೇಳಿದ್ರೆ ಅಂಥ ಜಾಗದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಮನ್ಸು ಬರಲ್ಲ. ಆದರೂ ಕೂಡ ಹೊಟ್ಟೆ ಕೇಳಲ್ಲ, ಮಾಡ್ಕೊಂಡು ತಿನ್ನು. ಇಲ್ಲ ಹೋಟ್ಲಿಗೆ 24 ಗಂಟೆ ಇಕ್ತೀವಿ ಅಂದರೆ ಮನೆಗಂತೂ ₹1 ಎತ್ಕೊಂಡು ಹೋಗೋಕ್ಕಾಗಲ್ಲ. ಕಷ್ಟ ಅನ್ನೋದು ಬೀಳ್ತಾ ಇದ್ದೀವಿ. ಇಷ್ಟ ಬಿದ್ದು ಮಾಡಿಕ್ರಿ ಅಂತ ನಮ್ಮ ಅಕ್ಕ ತಂಗಿದಿರ್ಗೆ ಹೇಳ್ತಾ ಬೇಜಾರಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಕ್ಕೋ. ಇನ್ನೊಂದು, ನನಗೆ ಚೆನ್ನಾಗಿ ಲೋಡ್ ಬಂದೈತೆ. ನಾನು ಲೋಡ್ ಎತ್ಕೊಂಡು ಹೊಲ್ಟಿದ್ದೀನಿ ಸ್ನೇಹಿತರೆ. ಇವಾಗ ಬಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲಿಗೆ ಸಿಕ್ಕಿದ್ರೂ ಸಾಕು ಲೋಡ್ ಮಾಡೋಣ ಅಂತ ಎಷ್ಟೋ ಜನ ಕಾಯ್ಕೊಂಡಿರೋ ಜಾಗದಲ್ಲಿ ನನಗೆ ಅದೃಷ್ಟ ಬಂದಂಗೆ ಇವತ್ತೇ ಲೋಡ್ ಸಿಕ್ತು. ನಾನು ಹೊಲ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.